ಜನವರಿ 3ರಂದು ಬಳ್ಳಾರಿ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆ ಅರುಣ್ ಯೋಗಿರಾಜ್ ಕೆತ್ತನೆಯ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನ ಬಳ್ಳಾರಿಗೆ ಇಂದು ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತವನ್ನ ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ವೈಯಕ್ತಿಕವಾಗಿ 1,10,00,000 ವೆಚ್ಚದಲ್ಲಿ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕಲ್ಪನೆಯಲ್ಲಿ ವಾಲ್ಮೀಕಿ ಮೂರ್ತಿಯನ್ನ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಬಳ್ಳಾರಿಗೆ ಬಂದಿರೋ ಮೂರ್ತಿಯನ್ನ ವಾಲ್ಮೀಕಿ ಸಮಾಜದ ಮುಖಂಡರು, ಯುವಕರು ಹಾಗೂ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ರಾಮ ಆಂಜನೇಯ ವೇಷಭೂಷಣ ಹಾಕಿದ ಕೆಲ ಯುವಕರು ಮೆರವಣಿಗೆಯ ಉದ್ದಕ್ಕೂ ಗಮನವನ್ನ ಸೆಳೆದರು. ಡೊಳ್ಳು ಕುಣಿತ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ವಾದ್ಯ ಮೇಳಗಳು, ಜಾನಪದ ಕಲಾವಿದರ ಪ್ರದರ್ಶನಗಳು ಮೆರವಣಿಗೆಗೆ ವಿಶೇಷವಾದಂತಹ ಮೆರುಗನ್ನ ನೀಡಿದೆ. ವಾಲ್ಮೀಕಿ ಮಹರ್ಷಿಯ ಭಾವಚಿತ್ರಗಳು, ಬ್ಯಾನರ್ಗಳು ಮತ್ತು ಘೋಷಣೆಗಳೊಂದಿಗೆ ಸಾಗಿದ ಮೆರವಣಿಗೆ ನಗರದೆಲ್ಲೆಡೆ ಗಮನ ಸೆಳೆದಿತ್ತು. ಇನ್ನು ಮೆರವಣಿಗೆ ಉದ್ಘಾಟನೆಗೆ ರಾಜ್ಯದ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ವಾಲ್ಮೀಕಿ ಸಮಾಜದ ಎಲ್ಲ ಶಾಸಕರು ಕೂಡ ಭಾಗವಹಿಸಲಿದ್ದಾರೆ. ಇದು ಮೂರ್ತಿ ಬಂದ್ಬಿಟ್ಟು 16 ಟನ್ ಆಗುತ್ತೆ. ಈ ಮೂರ್ತಿ 1,18,00,000 ವೆಚ್ಚದಲ್ಲಿ ಮಾಡಿಸಿದೀವಿ. ಅರುಣ್ ಯೋಗರಾಜ್ ಅವ್ರ ಕೈಯಲ್ಲಿ ಅರುಣ್ ಯೋಗರಾಜ್ ಕೈಯಲ್ಲಿ ನಾವು ಇದು ಕೆತ್ತನೆಯನ್ನು ಮಾಡಿಸಿದ್ವಿ. ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದ್ದೀವಿ. 3ನೇ ತಾರೀಕು ಅಫಿಷಿಯಲ್ ಆಗಿ ಓಪನಿಂಗ್. ಸ್ವಂತ ಖರ್ಚು, ಸರ್ಕಾರದ ಖರ್ಚು, ಜನರ ದುಡ್ಡು ಎಲ್ಲ ಒಳ್ಳೆ ಕಾರ್ಯಕ್ಕೆ ಯಾವ ದುಡ್ಡು ಉಪಯೋಗಿಸಿ ಮಾಡಿರ್ತೀವಿ. ಟೋಟಲ್ ಪುತ್ತಲಿಗೆ ಬಂದ್ಬಿಟ್ಟು 1,18,00,000 ಮತ್ತು ಸರ್ಕಲ್ಗೆ ಬಂದ್ಬಿಟ್ಟು 8.5 ಕೋಟಿ ಖರ್ಚಾಗಿದೆ. ಎಲ್ಲ ಹೊಸದಕ್ಕೆ. ಇದು ಮೂರ್ತಿ ಬಂದ್ಬಿಟ್ಟು 16 ಟನ್ ಆಗುತ್ತೆ. ಈ ಮೂರ್ತಿ 1,18,00,000 ವೆಚ್ಚದಲ್ಲಿ ಮಾಡಿಸಿದ್ದೀವಿ. ಅರುಣ್ ಯೋಗರಾಜ್ ಅವ್ರ ಕೈಯಲ್ಲಿ ಅರುಣ್ ಯೋಗರಾಜ್ ಕೈಯಲ್ಲಿ ನಾವು ಇದು ಕೆತ್ತನೆಯನ್ನು ಮಾಡಿಸಿದ್ವಿ. ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದ್ದೀವಿ. 3ನೇ ತಾರೀಕು ಅಫಿಷಿಯಲ್ ಆಗಿ ಓಪನಿಂಗ್.